الصديقين والصالحين خاصة إلى حضرة تاج العلماء ونور العلماء وكنز العلماء وتاج الشريعة وتاج الفقهاء क्या करीम الوالدين الله الله حولك صاف المؤمن سلام عليكم سلام عليكم الله يا حبيب سلام عليكم صلوات الله عليكم رسول سلام عليكم صلوات صلوات الله عليكم معانيك السلام قد تبت عائلنا أنت بإرث الكتاب أنت بإرث ತಿಂಗಳಿನ ಆಗಮನದ ನಿರೀಕ್ಷೆಯಲ್ಲಿ ಕೆಲವೇ ದಿನಗಳಲ್ಲಿ ನಾವು ಆ ಪವಿತ್ರ ಮಾಸಕ್ಕೆ ಕಾಲಿಟ್ಟಿರುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಆ ಜನ್ಮ ಮಾಸಕ್ಕೆ ಸ್ವಾಗತವನ್ನು ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಮುನೀರ್ ಉಸ್ತಾದ್ ಅವರನ್ನು ನಾನು ಸಂದೇಶ ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. السلام عليكم ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على سيدنا محمد وآل كل من الصحابة أجمعين الفائزين برضا الله. أما بعد، يا حماة ديننا ويا بناة مجدنا حول راية الهدى تجمعوا لديننا وابتلوا نفوسكم على محبة الهدى اصبروا وصابروا ورابطوا لديننا. ಜಾತಿವಾದ ಭೀತಿವಾದ ಕೋಮವಾದ ಅಳಿಸುವ ಮನುಜರಂತೆ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಅಲ್ ಮದೀನಾ ಅಲ್ ಮದೀನಾ ಅಲ್ ಮದೀನಾ ಜಿಂದಾಬಾದ್. ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೇ ಜನ್ಮ ದಿನಾಚರಣೆಯನ್ನು ಆಘೋಷಿಸಲು ಎಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವ ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಲ್ ಮದೀನಾ ಡೈರೆಕ್ಟರ್ ಮೊಹಮ್ಮದ್ ಕುಂಜಿ ಅಮ್ಜದ್ ಉಸ್ತಾದ್, ಮಜಲಿಸಿನ ಸಾರಥಿ ಮಜೀದ್ ಉಸ್ತಾದ್, ನಮ್ಮ ರಾಜ್ಯ ಎಸ್ವೈಎಸ್ನ ಪ್ರಧಾನ ಕಾರ್ಯದರ್ಶಿ ಮೋಟುಗೋಲಿ ಉಸ್ತಾದ್, ಆಲಿ ಕುಂಜಿ ಹಾಜಿ ಪಾರೆ ಕೆಎಂಕೆ ಸರ್, ಏಷ್ಯನ್ ಬಾವ ಹಾಜಿ ಸಮೇತವಿರುವ NS ಕರೀಮ ಹಾಜಿ, ಅದರೊಂದಿಗೆ KCF ಗಾಗಿ ದುಡಿಯುತ್ತಾ ಇರುವ ಮೂಸಾ ಹಾಜಿ, ಅಬ್ದುಲ್ ಖಾದರ್ ಮುಂತಾದ ಎಲ್ಲ ನಾಯಕರುಗಳು, KMJ, SYS, SSF ಮುಂತಾದ ಸಂಘಟನೆಗಳ ನಾಯಕರುಗಳೆಲ್ಲ ಒಂದುಗೂಡಿದ್ದಾರೆ. ಯಾಕೆ ಬೇಕಾಗಿ ಅಲ್ ಮದೀನಾ ಇಂದು ಈ ರ್ಯಾಲಿಯನ್ನು ಹಮ್ಮಿಕೊಳ್ಳುತ್ತಾ ಇದೆ? ನಮಗೆಲ್ಲರಿಗೂ ತಿಳಿದಿದೆ, ಕೇವಲ ಮುಸಲ್ಮಾನರಿಗೆ ಮಾತ್ರವಲ್ಲ, ಜಗತ್ತಿನಲ್ಲಿರುವ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಂಗಡಗಳು, ಜಗತ್ತಿನಲ್ಲಿರುವ ಸರ್ವ ಸೃಷ್ಟಿಗಳು ಎಲ್ಲರನ್ನೂ ಸೃಷ್ಟಿಸಲು ಎಲ್ಲವನ್ನೂ ಸೃಷ್ಟಿಸಲು ಕಾರಣೀಕರ್ತರಾದ ನಾಯಕರಾಗಿದ್ದಾರೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಸಾಮಾನ್ಯರಾದ ಒಬ್ಬರು ವ್ಯಕ್ತಿಯಲ್ಲ, ಅಸಾಮಾನ್ಯರಲ್ಲಿ ಅಸಾಮಾನ್ಯರಾದ ಸೃಷ್ಟಿಯಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರಥಮವಾಗಿ ಅಲ್ಲಾಹನು ಸೃಷ್ಟಿಸಿತ್ತು ಯಾವುದನ್ನು ಎಂದು ಕೇಳುವಾಗ, ಯಾರನ್ನು ಎಂದು ಕೇಳುವಾಗ ಅದಕ್ಕಿರುವ ಆನ್ಸರ್ ಆಗಿದೆ, ಅದು ನೂರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಕಾಶವಾಗಿದೆ. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲರನ್ನೂ ಎಲ್ಲವನ್ನೂ ಸೃಷ್ಟಿಸಲು ಕಾರಣೀಕರ್ತರಾದ ಶಾಂತಿಯ ದೂತ ಹಬೀಬುನ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ಈ ಭಾರತ
ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಇಂದು ಆಚರಿಸಲಾಗುತ್ತಾ ಇದೆ. ನಮಗೆಲ್ಲರಿಗೂ ಬಹಳ ಸಂತೋಷವಿದೆ. ನಾವಿಂದು ಸೆಲೆಬ್ರೇಟ್ ಮಾಡಲಿಕ್ಕೆ ರೆಡಿಯಾದದ್ದು 1500ನೇ ಜನ್ಮದಿನಾಚರಣೆಯನ್ನು. ಹಬೀಬರ 500ನೇ ಜನ್ಮದಿನಾಚರಣೆಯಾಗಲಿ, 1000ದ ಜನ್ಮದಿನಾಚರಣೆಯಾಗಲಿ, ಅದರಲ್ಲೆಲ್ಲ ಪಾಲ್ಗೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಇನ್ನು 2000ದ ಜನ್ಮದಿನಾಚರಣೆ ಬರುವುದಾಗಲೂ ಅಲ್ಲೂ ಕೂಡ ನಮಗೆ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಿಲ್ಲದಿದ್ದರು ಅಲ್ಹಮ್ದುಲಿಲ್ಲಾ ವಿಶ್ವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೇ ಜನ್ಮದಿನಾಚರಣೆಯನ್ನು ಸ್ವೀಕರಿಸುತ್ತಾ ನಮ್ಮ ಈ ಒಂದು ಯಾತ್ರೆಯಲ್ಲಿ ಮುನ್ನುಗ್ಗುತ್ತಾ ಇದೆ. ಇದರಲ್ಲಿ ನಾವು ಕಾಣುವ ಘೋಷವಾಕ್ಯವಾಗಿದೆ ಬುಶ್ರಾಲನ. ನಮಗೆಲ್ಲರಿಗೂ ತಿಳಿದಿದೆ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಬಹಳ ಅಂತರಾಳದಿಂದ ಪ್ರೀತಿಸಿ ಹಬೀಬರ ಬಗ್ಗೆ ಕವನಗಳನ್ನು ಬರೆದ, ಬೈತುಗಳನ್ನು ಬರೆದ ಇಮಾಮ್ ಬೂಸೀರಿ ರಹ್ಮತುಲ್ಲಾಹಿ ಅಲೈಹಿ ತನಗೆ ರೋಗ ಬಂದಾಗ ನಿಯತ್ತು ಮಾಡಿದ್ದಾಗಿತ್ತು ಹಬೀಬರ ಮಧುವನ್ನು ಬರೆಯಲಿಕ್ಕೆ. ಹಾಗೆ ಬರೆದು ಅವರು ಬರೆಯುತ್ತಾರೆ, ಬುಶ್ರಾಲನಾ ಮಅಶರಲ್ ಇಸ್ಲಾಮಿ ಇನ್ನ ಲನಾ ಮಿನಲ್ ಇನಾಯತಿ ರುಕನನ್ ಗೈರ ಮುನ್ಹದಿನಿ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದೂ ಕೂಡ ನಮ್ಮೊಂದಿಗೆ ಇರುವ, ನಮಗೆ ಅಭಯವಾಗಿರುವ, ಯಾವತ್ತೂ ಕೂಡ ಅವರ ಒಂದು ಸಹಾಯ, ಅವರ ಅಭಯ ಅದು ನಮ್ಮಿಂದ ಇಲ್ಲವಾಗುವುದಿಲ್ಲ. ಆ ಹಬೀಬರು ನಮ್ಮೊಂದಿಗಿದ್ದಾರೆ. ಆದ್ದರಿಂದ ಬುಶ್ರಾಲನಾ ವಿ ಆರ್ ವೆರಿ ಗ್ಲಾಡ್. ನಮಗೆ ತುಂಬಾ ಸಂತೋಷವಿದೆ. ನಮಗೆಲ್ಲರಿಗೂ ತಿಳಿದಿದೆ, ಇಂದು ಭಾರತದಲ್ಲಿ ಮಾತ್ರವಲ್ಲ ವಿಶ್ವದೆಲ್ಲೆಡೆ ಎಲ್ಲಾ ನಾಯಕರು ಅಂಗೀಕರಿಸಿದ ನಾಯಕರಾಗಿದ್ದಾರೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮೈ ಚಾಯ್ಸ್ ಆಫ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ who leads the list of the world's most influential personalities may surprise some readers or may be questioned by others, but he was only one man in history who was supremely successful on both the religious and secular level. ಧಾರ್ಮಿಕ ಮತ್ತು ಜಾತ್ಯತೀತ ರಂಗಗಳಲ್ಲಿ ಎಲ್ಲಾ ರಂಗಗಳಲ್ಲೂ ಯಶಸ್ವಿಯನ್ನು ಕಂಡ, ಚರಿತ್ರೆಯಲ್ಲಿ ದಾಖಲಾದ ಅತ್ಯಂತ ಮಹೋನ್ನತ ನಾಯಕ ಯಾವುದಾದರೂ ಒಬ್ಬ ಅತ್ಯುತ್ತಮ ಕುಟುಂಬ ನಾಯಕ ಯಾರು ಎಂದು ಕೇಳುವುದಾದಲ್ಲಿ ಅದಕ್ಕೆ ಆನ್ಸರ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ. ಯಾರಾಗಿದ್ದಾರೆ ಉತ್ತಮ ಯೋಧ ಎಂಬ ಕ್ವಶನ್ಗೆ ಆನ್ಸರ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಹಿಳೆ ಹುಟ್ಟಿದ ಮಗು ಹೆಣ್ಣಾದಲ್ಲಿ ಜೀವಂತವಾಗಿ ಹೂಳುವುದಕ್ಕೆ ವಿರುದ್ಧ ಧ್ವನಿಯೆತ್ತಿ ಸ್ತ್ರೀ ಶಕ್ತಿಗೆ ಶಕ್ತಿ ತುಂಬಿದ ನಾಯಕ ಯಾರೆಂದು ಕೇಳಿದಲ್ಲಿ ಅದು ಕೂಡ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತನ್ನ ನೆರೆಮನೆಯವನು ಹಸಿದಿರುವಾಗ ಅವರಿಗೆ ಹೊಟ್ಟೆ ತುಂಬ ತಿಂದು ಅವರ ಹಸಿವನ್ನು ಅರ್ಥ ಮಾಡಿದವನು ಅವನು ನಿಜವಾದ ಮುಸ್ಲಿಮನಾಗುವುದಿಲ್ಲ ಎಂದು ಸಾರಿದ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ಯಾವುದೇ ರಂಗಗಳನ್ನು ತೆರೆದು ನೋಡುವುದಾದರೂ ಇಂದು ನಾವು ಕಾಣುವ ಶೈಕ್ಷಣಿಕ ರಂಗ, ಸಾಮಾಜಿಕ ರಂಗ, ರಾಜಕೀಯ ರಂಗ, ರಾಜಕೀಯ ಯಾವುದಕ್ಕೆ ಇರಬೇಕು ಎನ್ನುವುದನ್ನು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತೋರಿಸಿಕೊಟ್ಟಿದ್ದಾರೆ. ಎಲ್ಲರ ಕಷ್ಟಗಳನ್ನು ನೀಗಿಸಲು, ಅವರ ಕಷ್ಟಗಳಲ್ಲಿ ಭಾಗಿಯಾಗಲು, ಅವರಿಗೆ ಸಾಂತ್ವನವನ್ನು ನೀಡಲು ರಾಜಕೀಯ ಮಾಡಬೇಕು. ಸಾಮಾಜಿಕ ಸೇವಾಗಾರರಿಗೆ ರೋಲ್ ಮಾಡೆಲ್ ಯಾರು? ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಆಧುನಿಕ ಕಾಲದಲ್ಲಿ ನಾವು ಕಾಣುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬಲಗಲ್ ಉಲಾ ಬಿಕಮಾಲಿಹಿ ಕಶಫತ್ ಬಿಜಾಲಿ ಜಮಾಲಿಹಿ ಹಸ್ನತ್ ಜಮೀഉ ಖಿಸಾಲಿಹಿ ಸಲ್ಲು ಅಲೈಹಿ ವ ಆಲಿಹಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಪೂರ್ಣತೆ ಅತ್ಯಂತ ಮೇಲ್ಮೆಯದ್ದಾಗಿದೆ. ಅವರಿಂದ ಏನು ಕಶಫತ್ ಬಿಜಾಲಿ ಜಮಾಲಿಹಿ ಅವರ ಸೌಂದರ್ಯದಿಂದ ಇರುಳು ನೀಗಿ ಹೋಯಿತು. ಹಸ್ನತ್ ಜಮೀಉ ಖಿಸಾಲಿಹಿ ಅವರಲ್ಲಿರುವ ಪ್ರತಿಯೊಂದು ಪ್ರತ್ಯೇಕತೆಗಳು, ಅವರಲ್ಲಿರುವಂತಹ ಪ್ರತಿಯೊಂದು ಕ್ವಾಲಿಟಿಗಳು ಎಲ್ಲೆಡೆಯೂ ಪ್ರಸಿದ್ಧವಾಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾರು ಎಂಬ ಪ್ರಶ್ನೆಗೆ ಅವರು ಶಾಂತಿಯ ದೂತರು, ಸೌಹಾರ್ದದ ನಾಯಕರು. ಅವರ ಸಂದೇಶವನ್ನು ಪಾಲಿಸುವುದಾದಲ್ಲಿ ಇಲ್ಲಿ ಕೋಮುಗಲಭೆಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಜಾತಿ ಸಂಘರ್ಷಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಭಯೋತ್ಪಾದನೆಗಳಿಗೆ ಅವಕಾಶವಿಲ್ಲ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ನಾಯಕ,
ಶಾಂತಿಯ ನಾಯಕ, ಐಕ್ಯತೆಯ ನಾಯಕ ನಾನು ಕೊನೆಗೊಳಿಸುತ್ತೇನೆ. ನಮಗೆಲ್ಲರಿಗೂ ತಿಳಿದಿದೆ ನಾರಾಯಣ ಗುರುಸ್ವಾಮಿಗಳು ಅವರನ್ನು ಒಂದು ಅತ್ಯಂತ ದೊಡ್ಡ ದೇವಮಾನವನಾಗಿ ಕಾಣುವವರಿದ್ದಾರೆ. ಪ್ರವಾದಿಯವರ ಜೀವನವನ್ನು ಅರ್ಥ ಮಾಡಿ ಅವರ ಸಂದೇಶಗಳನ್ನು ತಿಳಿದು ಅವರು ಹೇಳುವುದು ಪ್ರವಾದಿಯವರು ಸಾಮಾನ್ಯರಲ್ಲ, ಪುರುಷಾಗ್ರದಿ ಪೂರ್ಣ ದೈವಮೋ ದಿವ್ಯಾಗ್ರದಿ ಪೂರ್ಣ ಧರ್ಮಮೋ ಈಶ್ವರನ್ ಪವಿತ್ರ ಪುತ್ರನೋ ಕರುಣಾವಾಲ್ ಮುಕ್ತನಬಿ ರತ್ನಮೋ ಕರುಣೆ ಸಾಗರವಾಗಿದ್ದಾರೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂದು ಹಿಂಸೆಯನ್ನು ಪ್ರಚೋದನೆ ಮಾಡಿದವರಲ್ಲ. ಆ ನಾಯಕರ ಒಂದು ಬೋಧನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸಲಿಕ್ಕೆ ಬೇಕಾಗಿ ಶರಫುಲ್ ಉಲಮಾ क़द्दसल्लाहु ಸಿರ್ರಹುಲ್ ಅಜೀಜ್ 32 ವರ್ಷಗಳ ಹಿಂದೆ ಅಲ್ ಮದೀನವನ್ನು ನಿರ್ಮಾಣ ಮಾಡಿದರು. ನೂರಾರು ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಿದರು, ಬಡ ಮಕ್ಕಳಿಗೆ ಆಶ್ರಯವನ್ನು ನೀಡಿದರು, 1000ಕ್ಕಿಂತಲೂ ಮಿಗಿಲಾದ ಸಾಮೂಹಿಕ ವಿವಾಹಗಳನ್ನು ಮಾಡಿದರು. ಆ ಮೂಲಕ ಈ ನಾಡಿನಲ್ಲಿರುವ ಸರ್ವಧರ್ಮೀಯರಿಗೆ ಬೆಳಕಾಗಿದ್ದ ಶರಫುಲ್ ಉಲಮಾ क़द्दसल्लाहु ಸಿರ್ರಹುಲ್ ಅಜೀಜ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತನ್ನ ಜೀವನದಲ್ಲಿ ಫಾಲೋ ಮಾಡಿದ, ಅವರನ್ನು ಅನುಸರಿಸಿದ ನಾಯಕರಾಗಿದ್ದಾರೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬರಕತ್ತಿನಿಂದ ಅಲ್ಲಾಹು ನಮ್ಮ ಎಲ್ಲಾ ಸಂಕಷ್ಟಗಳನ್ನು ಇರಿಸಲಿ, ನಮ್ಮ ಯಾತ್ರೆಯಲ್ಲಿ ಅಲ್ಲಾಹು ಬರಕತ್ತನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಇಂದು ಅಲ್ಹಮ್ದುಲಿಲ್ಲಾ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿರುವಂತಹ ಎಲ್ಲಾ ಸಂಘಟನೆಗಳಿಗೂ ಮಾದರಿಯಾಗಿ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತ್, SYS ಸುನ್ನಿ ಯುವಜನ ಸಂಘ, SSF ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದೆಲ್ಲ ಕರ್ನಾಟಕದ ಜಮ್ಇಯ್ಯತುಲ್ ಉಲಮಾದ ಅಂಡರ್ನಲ್ಲಿ ಇಂದು ನಾಡಿನಾದ್ಯಂತ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಇದೆ. ಇಂದು ನಮ್ಮ ರಾಜ್ಯ SYS ನ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದೀಕ್ ಮಂಟುಗಳು ಅವರಲ್ಲಿದ್ದಾರೆ. ಎಲ್ಲಾ ನಾಯಕರುಗಳು ಕೂಡ ಇಂದು ನಮ್ಮ ಸಂಘಟನೆಗಳು ಮಾಡುವುದು ಶಾಂತಿಯನ್ನು ಎಲ್ಲೆಡೆ ಪಸರಿಸಬೇಕಾದ ಕಾರ್ಯಕ್ರಮವಾಗಿದೆ. ನಮ್ಮೊಂದಿಗೆ ಪೊಲೀಸ್ ಅಧಿಕಾರಿಗಳು ಸಹಕರಿಸುತ್ತಾರೆ. ನಮ್ಮ ಈ ಒಂದು ರ್ಯಾಲಿ ಎಲ್ಲರಿಗೂ ಮಾದರಿಯುತವಾದ ರ್ಯಾಲಿಯಾಗಿದೆ. ಇದರಲ್ಲಿ ಎಲ್ಲರ ಸಹಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಸ್ಮರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಸುರಿಬೇಲ್ ಅಶ್ಅರಿಯಾ ಫಕಾಫಿ ಉಸ್ತಾದ್, ನಮ್ಮ SYS ನ ರಾಜ್ಯ ಕಾರ್ಯದರ್ಶಿಗಳು ನಮ್ಮೊಂದಿಗೆ ಸೇರಿದ್ದಾರೆ. ಎಲ್ಲ ನಾಯಕರು ನಮ್ಮೊಂದಿಗಿದ್ದಾರೆ. ಇನ್ಶಾ ಅಲ್ಲಾಹ್ ಪ್ರವಾದಿಯವರ ಸಂದೇಶವನ್ನು ನಾವು ಇನ್ನೂ ಕೂಡ ನಮ್ಮ ಜೀವನದಲ್ಲಿ ಪಾಲಿಸೋಣ ಎಂದು ಈ ಸಂದರ್ಭದಲ್ಲಿ ಹೇಳಿ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನಮ್ಮ ಈ ದೇರಳಕಟ್ಟೆ ಭಾಗದಲ್ಲಿರುವ ಎಲ್ಲಾ ಸುನ್ನಿ ಸಂಘಟನೆಗಳು ಮಾತ್ರವಲ್ಲದೆ ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಅಧಿಕಾರಿಗಳು ಸಹಕರಿಸಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಮಕ್ಕಳಿಗೆ, ನಮ್ಮಲ್ಲಿ ರ್ಯಾಲಿಯಲ್ಲಿ ಬರುವವರಿಗೆ ಪಾನೀಯಗಳನ್ನು, ತಿಂಡಿಗಳನ್ನು ನೀಡಿದವರಿದ್ದಾರೆ. ಅವರೆಲ್ಲರಿಗೂ ಅಲ್ಲಾಹು ಬರಕತ್ತನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಹೇಳಿ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. جئت بالأمر المطاب، جئت شرفت المدينة، مرحبا يا خيرنا. كيف تنكرها دائما أبدا على حبيبك خير الخلق كلهم وأثبت وجد خطي عبرة ومعنى مثل البحر على خدك والعنم. ಬುಶ್ರಾ ಲನಾ ಅಲ್ಮದೀನ ಆಯೋಜಿಸುವ ಮೀಲಾದ್ ಘೋಷಣಾ ರ್ಯಾಲಿ ಆಕರ್ಷಕ ಪಥ ಸಂಚಲನ
ಶ್ವೇತ ವಸ್ತ್ರಧಾರಿ ವಿದ್ಯಾರ್ಥಿಗಳ ಶಿಸ್ತುಬದ್ಧ ಸಾಲು ಮೊಳಗುತ್ತಿದೆ ಮೀಲಾದಿನ ಸಂತರ ಅನುಗ್ರಹಿತಗೊಂಡ ತಿಂಗಳಿಗೆ ಮನುಷ್ಯತ್ವದ ಬನದ ಬೆಲ್ಲಿನ ಕೈಪಾದ ಆಕರ್ಷಕ ಪಥ ಸಂಚಲನ ಶ್ವೇತ ವಸ್ತ್ರಧಾರಿ ವಿದ್ಯಾರ್ಥಿಗಳ ಶಿಸ್ತುಬದ್ಧ ಸಾಲು ಮೊಳಗುತ್ತಿದೆ ಮೀಲಾದಿನ ಸಂತೋಷ ಅಸಾಮಾನ್ಯ ಪ್ರವಾದಿಯ ಜನನದಿಂದ ಎಲ್ಲ ಜಾತಿ ಧರ್ಮ ಮತ ಪಂಗಡದವರಿಗೆ ವಿಶ್ವ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ತಿಂಗಳ ಎಲ್ಲ ವಿಧ ಶುಭ ಹಾರೈಕೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೀಗ ನಡೆಯುತ್ತಿರುವಂತಹ ಈ ಒಂದು ಮೀಲಾದ್ ಘೋಷಣಾ ರ್ಯಾಲಿಯು ಈಗಾಗಲೇ ದೇರಳಕಟ್ಟೆಯ ಮಸೀದಿಯಿಂದ ಪ್ರಾರಂಭಗೊಂಡು ನಮ್ಮ ನಾಟಕಲ್ಲಿಯ ತನಕ ಮುಂದುವರಿಯುತ್ತಿರುವಂತಹ ಈ ಒಂದು ರ್ಯಾಲಿ ಇದೊಂದು ಸಂತೋಷದ ನೆಮ್ಮದಿಯ ಒಂದು ರ್ಯಾಲಿಯಾಗಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಅಂದರೆ ವಿಶ್ವ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ತಿಂಗಳು ಕೇವಲ 2 ದಿನಗಳಿಂದ ನಮಗೆ ಆಗಮಿಸಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಒಂದು ಸಂತೋಷದ ಒಂದು ನೆಮ್ಮದಿಯ ರ್ಯಾಲಿಯಾಗಿ ಇದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮವನ್ನ ಮುಂದಿಟ್ಟುಕೊಂಡು ನೀವು ಸಂತೋಷ ಪಡಬೇಕು ಅಂತ ಹೇಳಿ ನಮಗೆ ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಹೇಳ್ತಾ ಇದೆ. ಪವಿತ್ರವಾದ ಕುರ್ಆನಿನ ಸೂರತ್ ಯೂನುಸ್ ಸೂರತಿನ 58ನೇ ಶ್ಲೋಕದಲ್ಲಿ ಕುಲ್ ಬಿಫضಲಿಲ್ಲಾಹಿ ವಬಿರಹ್ಮತಿಹಿ ಫಬಿದಾಲಿಕ ಫಲ್ಯಫರಹು ಹುವ ಖೈರು ಮಿಮ್ಮಾ ಯಜ್ಮಊನ್. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಗ್ರಹೀತವಾದಂತಹ ಜನ್ಮ ತಿಂಗಳಲ್ಲಿ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನೀವು ಸಂತೋಷ ಪ್ರಕಟಿಸಬೇಕು ಅಂತ ಹೇಳಿ ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಸಾರಿದ ಆ ಆದೇಶವನ್ನ ಪಾಲಿಸಿಕೊಂಡು ನಡೆಯುತ್ತಿರುವಂತಹ ನೆಮ್ಮದಿಯ ಸಂತೋಷದ ಒಂದು ರ್ಯಾಲಿಯಾಗಿ ನಾವಿದನ್ನು ಕಾಣ್ತಾ ಇದ್ದೇವೆ. ಹೌದು, ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿನಲ್ಲಿ ಶಾಂತಿಯ, ಸಮಾಧಾನದ, ನೆಮ್ಮದಿಯ, ಐಕ್ಯತೆಯ, ಪರಧರ್ಮ ಸಹಿಷ್ಣುತೆಯ ಸಂದೇಶವನ್ನ ನೀಡಿದ ವಿಶ್ವಗುರು ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಮಾತು, ಅವರ ಜೀವನ, ಅವರ ನಡೆ ನುಡಿಗಳೆಲ್ಲವೂ ಕೂಡ ಎಲ್ಲ ಜಾತಿ ಧರ್ಮ ಮತ ಪಂಗಡದವರಿಗೂ ಕೂಡ ಮಾದರಿಯುಕ್ತವಾದಂತಹ ಒಂದು ಜೀವನ ಮತ್ತು ಅವರ ಮಾತುಗಳಾಗಿವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ಸಾರಿದ ಸಂದೇಶದ ಹಲವಾರು ಸಂದೇಶಗಳ ಪೈಕಿ ಒಂದು ಸಂದೇಶ ಈ ರೀತಿ ಇದೆ: ಅರ್ರಾಹಿಮೂನ ಯರ್ಹಮುಹುಮುರ್ ರಹ್ಮಾನು ತಬಾರಕ ವ ತಆಲಾ ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ. ಜಗತ್ತಿಗೆ ಹಲವಾರು ಸಂದೇಶಗಳನ್ನ, ಶಾಂತಿಯ, ಸಮಾಧಾನದ, ನೆಮ್ಮದಿಯ ಸಂದೇಶಗಳ ಪೈಕಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ಯಂತ ಪುಣ್ಯವಾದಂತಹ ಪವಿತ್ರವಾದಂತಹ ಒಂದು ಸಂದೇಶ ಇರ್ಹಮು ಮನ್ ಫಿಲ್ ಅರ್ದ್. ಭೂಮಿಯಲ್ಲಿರುವ ಎಲ್ಲರಿಗೂ ಕೂಡ ನೀವು ಕರುಣೆ ತೋರಬೇಕು. ಪ್ರವಾದಿಯವರ ಈ ಸಂದೇಶದಲ್ಲಿ ಯಾವುದಾದರೂ ಒಂದು ಜಾತಿಯನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಯಾವುದಾದರೂ ಒಂದು ಪ್ರಾಣಿಯ ಹೆಸರನ್ನ ಅಥವಾ ಜೀವದ ಹೆಸರನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಸಂದೇಶದಲ್ಲಿ ಪ್ರಸ್ತಾಪಿಸಲಿಲ್ಲ. ಬದಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ಸಾರಿದ ಸಂದೇಶದಲ್ಲಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ: ಇರ್ಹಮು ಮನ್ ಫಿಲ್ ಅರ್ದ್. ಭೂಮಿಯಲ್ಲಿರುವ ಎಲ್ಲ ವಸ್ತುಗಳಿಗೂ ಕೂಡ ನೀವು ಕರುಣೆ ತೋರಬೇಕು ಅಂತ ಹೇಳಿ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿದಂತಹ ಶಾಂತಿಯ, ನೆಮ್ಮದಿಯ, ಕಾರುಣ್ಯದ ಸಂದೇಶ. ಅಂದರೆ ಈ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳಿಗೆ, ಅಂದರೆ ಜೀವ ನಿರ್ಜೀವ ಎಂದು ಪ್ರತ್ಯೇಕವಾಗಿ ಹೇಳಲಿಲ್ಲ. ಜೀವವಿರುವಂತಹ ವಸ್ತುಗಳಲ್ಲಿ ಹಲವಾರು ವಸ್ತುಗಳಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮನುಷ್ಯರು, ಅತ್ಯಂತ ಪಾವಿತ್ರತೆ ಇರುವವರು. ಆ ಪಾವಿತ್ರತೆ ಇರುವಂತಹ ಮನುಷ್ಯರಲ್ಲಿ ಹಲವಾರು ಜಾತಿ ಧರ್ಮ ಮತ ಪಂಗಡವನ್ನ ಆಧರಿಸಿ ಜೀವಿಸುವಂತಹ, ಬದುಕುತ್ತಿರುವಂತಹ ಎಲ್ಲ ಜಾತಿ ಧರ್ಮದವರು ಇರಬಹುದು. ಆದರೂ ಕೂಡ ಪ್ರವಾದಿಯವರು ಮನುಷ್ಯರಲ್ಲಿ
ಪ್ರತ್ಯೇಕವಾದಂತಹ ಒಂದು ಧರ್ಮವನ್ನ ಎತ್ತಿ ಪ್ರವಾದಿಯವರು ಪ್ರಸ್ತಾಪಿಸಲಿಲ್ಲ. ಬದಲು ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳಿಗೂ ಕೂಡ ನೀವು ಕಾರುಣ್ಯದ ಹಸ್ತ ಚಾಚಬೇಕೆಂದು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ 1400 ವರ್ಷಗಳ ಹಿಂದೆ ನೀಡಿದಂತಹ ಕಾರುಣ್ಯದ ಸಂದೇಶ. ಆ ಸಂದೇಶವನ್ನ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ ಮೈಗೂಡಿಸಿಕೊಂಡಿದ್ದರೆ ಜಗತ್ತಿನಲ್ಲಿ ಯಾವುದೇ ಒಂದು ಕಲಹಕ್ಕೂ ಸಂಘರ್ಷಕ್ಕೂ ಎಡೆಯಿಲ್ಲ. ಅಂದರೆ ಎಲ್ಲರೂ ಕೂಡ ಮನುಷ್ಯರನ್ನು ಮನುಷ್ಯರಾಗಿ ಕಂಡು ಅವರಿಗೆ ಕಾರುಣ್ಯದ ಹಸ್ತವನ್ನ ಚಾಚಿದರೆ ಅವನು ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಭಾಷಾ ಮಾತನಾಡುವವನಾಗಿರಲಿ, ವೇಷದವನಾಗಿರಲಿ, ಅವನೊಂದಿಗೆ ಕಾರುಣ್ಯದ ಹಸ್ತವನ್ನು ಚಾಚಿದರೆ ಈ ಬದುಕಿನಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ನೀಡಿದಂತಹ ಅತ್ಯಂತ ನೆಮ್ಮದಿಯ ಕಾರುಣ್ಯದ ಸಂದೇಶವಾಗಿದೆ. ಆ ಸಂದೇಶವನ್ನಾಗಿದೆ ಇವತ್ತು ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಮಹಾ ವಿದ್ವಾಂಸರು ಕೂಡ ಜಗತ್ತಿಗೆ ಸಾರುತ್ತಿರುವಂತಹ ಸಂದೇಶ. ನಮ್ಗೆ ಗೊತ್ತಿದೆ, ಕಳೆದ ನಮ್ಮೆಲ್ಲರ ನಾಯಕ ಬಹುನ್ಯರಾದ ಶೇಖುನ ಸುಲ್ತಾನುಲ್ ಉಲಮಾ ಕಾಂದವರಂ ಶೇಖುನ ಎಪಿ ಉಸ್ತಾದ್ ರವರು, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರೊಬ್ಬರು ಈ ಜಗತ್ತಿನಲ್ಲಿ ಪ್ರಸಿದ್ಧರಾದಂತಹ ಒಂದು ಮುಸ್ಲಿಂ ವಿದ್ವಾಂಸರಾಗಿದ್ದಾರೆ. ಅವರು ನೀಡಿದಂತಹ ಸಂದೇಶ, ಆ ಸಂದೇಶವನ್ನ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಪಾಲಿಸಲಿಕ್ಕೆ ನಾವೆಲ್ಲರೂ ರೆಡಿಯಾಗಿದ್ದೇವೆ. ಕಾರುಣ್ಯದ ಸಂದೇಶವನ್ನ ಬಹುನ್ಯರಾದ ಶೇಖುನ ಸುಲ್ತಾನುಲ್ ಉಲಮಾ ತೋರಿಸಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಬದುಕಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಇನ್ಶಾ ಅಲ್ಲಾಹ್ ನಮ್ಮ ಈ ನೆಮ್ಮದಿಯ ಸಂತೋಷದ ಈ ಒಂದು ರ್ಯಾಲಿಯು ಇದೀಗ ನಾಟಕದಲ್ಲಿ ಸಮಾಪ್ತಿಗೊಳ್ಳಲಿಕ್ಕಿದೆ. ಈ ರ್ಯಾಲಿಯನ್ನು ನೋಡುತ್ತಿರುವ, ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ತಿಂಗಳ ಅಡ್ವಾನ್ಸ್ ಆಗಿ ಎಲ್ಲ ವಿಧ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಮಾತಿಗೆ ವಿರಾಮ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ. ರ್ಯಾಲಿ ಮುಂದುವರಿಬೇಕಾಗಿ ಸ್ಕೌಟ್ ಮತ್ತು ಗಪ್ಪಿನ ವಿದ್ಯಾರ್ಥಿಗಳನ್ನು ವಿನಂತಿಸ್ತಾ ಇದ್ದೇವೆ. ಬರಮಾಡುವ ಕಾತುರ ಕರುಣೆಯ ಮಹಾಸಾಗರ ಅಲ್ ಮದೀನಾ ಆಯೋಜಿಸುವ ಪುಷ್ರಾನನ ಅಲ್ಲಾಹ್ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಅಲ್ಲಾಹ್ 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 ಮುಹಮ್ಮದುರ್ ರಸೂಲುಲ್ಲಾಹ್ ಅಲ್ಲಾಹ್ 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 ಲಾ ಇಲಾಹ ಇಲ್ಲಲ್ಲಾಹ್ ಅಲ್ಲಾಹ್ 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 ಮುಹಮ್ಮದುರ್ बनिद बल्लेन कोई पावे जोड़ा नरक कुरुविदुला तो मन्नद प्रदयाद खुद तुम तो बनिद बनिद बल्लेन कोई पावे जोड़ा नरक ಈ ಸಂದರ್ಭದಲ್ಲಿ ಬಹಳ ಸ್ವಾಗತ ಸಮಿತಿಯ ಆ ಸಮಿತಿ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಮಾರೋಪ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಸಂದೇಶ ಮಾತುಗಳನ್ನು ಆಡಲಿದ್ದಾರೆ ಕರ್ನಾಟಕ ರಾಜ್ಯದ SYS ರಾಜ್ಯ ಕಾರ್ಯದರ್ಶಿಯಾದಂತಹ
KM ಸಿದ್ದಿಕ್ ಮೂಟುಗೌಡ ಅವರನ್ನು ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಭಾಗವಹಿಸಿದ ಪ್ರೀತಿಯ ಸಹೋದರರೇ, ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ಜಯಂತಿಯ ಪವಿತ್ರವಾದ ಮಾಸ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್-ಮದೀನಾ ವಿದ್ಯಾಸಂಸ್ಥೆ ಹಮ್ಮಿಕೊಂಡಂತಹ ಈ ಜಾಥಾ ನಿಮಗೆ ಗೊತ್ತಿದೆ, ಮುಸ್ಲಿಂ ಜಗತ್ತು ಅತ್ಯಂತ ಸಂಭ್ರಮದಿಂದ ಕಾಣದಂತಹ ಒಂದು ಸಂದರ್ಭ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ಮಾಸ. ಅದರಲ್ಲೂ ಕೂಡ ಈ ವರ್ಷದ ವಿಶೇಷತೆ ಏನೆಂದರೆ 1500ನೇ ಮೀಲಾದ್ ಈ ತಿಂಗಳಲ್ಲಿ ನಡೆಯುತ್ತದೆ. ಅಂತಹ ಪವಿತ್ರವಾದ ರಬಿಯುಲ್ ಅವ್ವಲ್ ತಿಂಗಳ ಆಗಮನಕ್ಕೆ ಇನ್ನು 2-3 ದಿನಗಳು ಮಾತ್ರ ಬಾಕಿ ಇದೆ. ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅಂಧಾಚಾರಗಳು ತುಂಬಿ ಜಗತ್ತು ಅತ್ಯಂತ ಕೆಟ್ಟ ಹೋಗಿದ್ದಂತಹ ಒಂದು ಕಾಲಘಟ್ಟದಲ್ಲಿ ಕೇವಲ ಅರೇಬಿಯನ್ ನಾಡಿನಲ್ಲಿ ಮಾತ್ರಲ್ಲ, ಭಾರತವು ಸೇರಿ ಪೌರಾತ್ಯ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾನವೀಯತೆ, ಸಾಮಾಜಿಕ ಮತ್ತು ಸಾರ್ವತ್ರಿಕ ಕ್ಷೇತ್ರಗಳಲ್ಲಿ ಕೂಡ ಕೆಟ್ಟು ಹೋಗಿದ್ದ ಕಾಲದಲ್ಲಿ, ಅಂದರೆ 6 ಅಥವಾ 7ನೇ ಶತಮಾನದಲ್ಲಿ ಆ ಎಲ್ಲ ಕೆಡುಕುಗಳನ್ನು ನಿವಾರಣೆ ಮಾಡಿ ಸುಂದರವಾದ ಒಂದು ಜಗತ್ತನ್ನು ರೂಪಿಸಲಿಕ್ಕೆ ಬೇಕಾಗಿದೆ. ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಗಮನವಾಗಿದೆ. ಆ ಪುಣ್ಯವಾದ ಐತಿಹಾಸಿಕವಾದ ಕ್ಷಣಕ್ಕೆ 15 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಂ ಜಗತ್ತು ಅತ್ಯಂತ ಸಂಭ್ರಮದಿಂದ ಮೀಲಾದ್ ಮಾಸವನ್ನು ಸ್ವಾಗತಿಸ್ತಾ ಇದೆ. ಅದರ ಅಂಗವಾಗಿ ಇವತ್ತು ಅಲ್-ಮದೀನಾ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದೆ. ನನ್ನ ಪ್ರೀತಿಯ ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶಗಳು ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ ಎನ್ನುವುದನ್ನು ನಾವು ತಿಳಿಯಬೇಕು. ಜಗತ್ತಿನಲ್ಲಿ ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಬಹುದು. ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಸ್ವಾಮಿ ನಾರಾಯಣ ಗುರುಗಳ ತನಕ, ಗಾಂಧಿ ಹಿಡಿದು ಅದಕ್ಕಿಂತ ಹಿಂದಿನ ಮತ್ತು ಮುಂದಿನ ಎಲ್ಲ ಮೇಧಾವಿಗಳು ಎಲ್ಲ ವಿವಿಧ ಧರ್ಮದ ಮುಖಂಡರು ಕೂಡ ಪ್ರವಾದಿಗಳ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಪ್ರವಾದಿಗಳ ಸಂದೇಶಗಳು ಕೇವಲ ಮುಸ್ಲಿಮರಿಗೆ ಸೀಮಿತವಲ್ಲ, ಅದು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ. ಯಾವ ಕಾಲಕ್ಕೂ, ಯಾವ ಸಂದರ್ಭಕ್ಕೂ, ಯಾವ ಜಾತಿ, ಮತ, ಪಥ, ಪಕ್ಷ, ಜನ, ವ್ಯಕ್ತಿಯಾದರೂ ಅವನಿಗೆ ಅನ್ವಯವಾಗುತ್ತದೆ. ಅದಕ್ಕೆ ಅತ್ಯಂತ ಉತ್ತಮವಾದ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಧರ್ಮ ಇವತ್ತು ಅತ್ಯಂತ ಹೆಚ್ಚು ವಿವಾದಕ್ಕೆ ಗುರಿಯಾಗಿರುವ, ಅತಿ ಹೆಚ್ಚು ಚರ್ಚಿಸಲ್ಪಡುತ್ತಿರುವ ವಿಷಯ ಧರ್ಮ. ಏನು ಧರ್ಮ ಅಂತ ಹೇಳಿದ್ರೆ ಕೇವಲ ಒಂದಷ್ಟು ಆರಾಧನೆಗಳು ಮಾತ್ರ ಅಲ್ಲ. ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಒಬ್ಬ ಬಂದು ಕೇಳ್ತಾರೆ, ಅಮ್ಮಲ್ ಇಸ್ಲಾಂ, ವಾಟ್ ಇಸ್ ಇಸ್ಲಾಂ, ಇಸ್ಲಾಂ ಅಂದ್ರೆ ಏನು? ಆಗ ಪ್ರವಾದಿಗಳು ಕೊಟ್ಟ ಒಂದು ಉತ್ತರ ಇದೆ, ತುಯ್ಬುಲ್ ಕಲಾಮ್ ವ ಇತ್ಆಮುತ್ ತಆಮ್, talking good and feeding food. ಅತ್ಯಂತ ಸರಳವಾಗಿ ಇಸ್ಲಾಂ ಅನ್ನು ಅವರು ವ್ಯಾಖ್ಯೆ ಮಾಡ್ತಾರೆ. He define Islam very simply, very nicely. ಅವರು ಹೇಳ್ತಾರೆ, talking good and feeding food. ಒಳ್ಳೆಯ ಮಾತನಾಡುವುದು, ಅನ್ನಾಹಾರವನ್ನ ಉಳಿಸುವುದು. ಇಸ್ಲಾಂ ಅಂತ ಹೇಳಿದ್ರೆ ಏನು? ಕೇವಲ ನಮಾಜ್ ಮಾಡುವುದಲ್ಲ, ಉಪವಾಸ ಹಿಡಿಯುವುದಲ್ಲ, ಕುರ್ಆನ್ ಓದುವುದಲ್ಲ, ಮಸೀದಿಗೆ ಹೋಗುವುದಲ್ಲ. ಬದಲು ಆ ಎಲ್ಲ ಆರಾಧನೆಗಳಿಗಿಂತ ಆ ಆರಾಧನೆಗಳು ನಮ್ಮ ವೈಯಕ್ತಿಕ ಬದುಕಿನ ಅತ್ಯಂತ ಪ್ರಮುಖವಾದ ಭಾಗಗಳು. ಆದರೆ ಸಾಮಾಜಿಕ ಜೀವನದಲ್ಲಿ ಇಸ್ಲಾಂ ಅಂದ್ರೆ ಏನು? ಒಳ್ಳೆಯ ಮಾತು. ಇವತ್ತು ಸಮಾಜದಲ್ಲಿ ಕಂಡು ಬರುತ್ತಿರುವಂತಹ ವಿವಿಧ ಸಮಸ್ಯೆಗಳು, ವಿವಿಧ ಗಲಭೆಗಳು, ಆ ನಾನಾ ರೀತಿಯ ಕೋಮು ಗಲಭೆಗಳಿರಬಹುದು, ಕುಟುಂಬ ಕಲಹಗಳಿರಬಹುದು, ಗುಂಪು ಸಂಘರ್ಷಗಳಿರಬಹುದು. ಇದರ ಹಿನ್ನೆಲೆಯಲ್ಲಿ ಇರುವುದು ಕೆಲವು ಮಾತುಗಳು. ಬೇಕಾಬಿಟ್ಟಿಯಾಗಿ ಮಾತನಾಡುವ, ಪ್ರಚೋದನಕಾರಿಯಾಗಿ ಮಾತನಾಡಿ ಮನುಷ್ಯರನ್ನು ಪರಸ್ಪರ ಎತ್ತಿಕಟ್ಟುವ, ಜಾತಿಗಳ ನಡುವೆ, ಮತ ಧರ್ಮಗಳ ನಡುವೆ ಜನರನ್ನು ಎತ್ತಿಕೊಟ್ಟುವಂತಹ ಕೆಲಸಗಳು, ಅದರ ಹಿನ್ನೆಲೆಯಲ್ಲಿ ಮಾತುಗಳು. ಅದಕ್ಕೆ ಪ್ರವಾದಿಗಳು ಹೇಳ್ತಾರೆ, ಇಸ್ಲಾಂ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಒಳ್ಳೆಯ ಮಾತು. ಯಾವತ್ತೂ ಮಾತು ಚೆನ್ನಾಗಿರ್ಬೇಕು, ಮಾತಿನಲ್ಲಿ ಹಗೆ ಬರಬಾರದು, ಮಾತಿನಲ್ಲಿ ವೈರ ಬರಬಾರದು. ಅದೇ ರೀತಿ ಅನ್ನಾಹಾರವನ್ನು ಉಳಿಸಬೇಕು. ಧರ್ಮ ಅಂತ ಹೇಳಿದರೆ ಆಹಾರ ಕೊಡುವುದು. ಯಾವ ಜಾತಿ ನೋಡಿಯಲ್ಲ, ಯಾರಿಗೆ ಹಸಿದಿದೆ ಅವರಿಗೆ ಆಹಾರ ಕೊಡಬೇಕು.
ಅದು ಶ್ರೀಮಂತ ಇರಬಹುದು, ಕೇವಲ ಬಡವ ಮಾತ್ರ ಅಲ್ಲ. ಬಡವರು ಸಾಮಾನ್ಯವಾಗಿ ಹಸಿರು ಇತ್ತಲೇ ಇರ್ತಾರೆ, ಅವರಿಗೆ ಕೊಡಬೇಕು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಬ್ಬ ಶ್ರೀಮಂತ ಹಣ ಬೇಕಾದಷ್ಟಿದೆ, ಅಲ್ಲಿ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದ, ಹೋಟೆಲ್ಗಳಿಲ್ಲದ ಒಂದು ಸ್ಥಳಾಂತರ ಇಟ್ಟುಕೊಳ್ಳಿ, ಆಗ ನಿನ್ನ ಬಳಿ ಆಹಾರ ಇದ್ದರೆ ಅವನಿಗೆ ಉಣ್ಣಿಸಬೇಕು. ಅದು ಧರ್ಮ. ಯಾರು ಹೂ ಇಸ್ ದಿ ಬೆಸ್ಟ್ ಮುಸ್ಲಿಂ, ಅತ್ಯಂತ ಒಳ್ಳೆಯ ಮುಸ್ಲಿಂ ಯಾರು ಅಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾರು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿ ವ ಯದಿಹಿ, ಯಾರ ಕೈ ಮತ್ತು ನಾಲಿಗೆಯಿಂದ ಇತರರು ಸುರಕ್ಷಿತರಾಗಿರ್ತಾರೆ ಅವನ ಮುಸ್ಲಿಂ, ಒಳ್ಳೆಯ ಮುಸ್ಲಿಂ ಅವ. ಈ ರೀತಿ ಧರ್ಮವನ್ನು ಕೇವಲ ಆಚರಣೆಗಳಿಗೆ ಸೀಮಿತ ಮಾಡದೆ, ಅದ್ದೀನು ಅನ್ ನಸೀಹ, ಧರ್ಮ ಅಂತ ಹೇಳಿದ್ರೆ ನಸೀಹ, ಒಳಿತನ್ನು ಬಯಸುವುದು, ಎಲ್ಲರಿಗೂ ಕೂಡ ಸದುಪದೇಶ ಕೊಡುವುದು, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು. ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಯೊಂದಿಗೂ ಕರುಣೆಯನ್ನು ತೋರಬೇಕು. ಎಷ್ಟ ತನಕ ಅಂತ ಹೇಳಿದರೆ ಒಂದು ಇರುವೆಯನ್ನಾದ್ರೂ ಸರಿ ನೀವು ಸುಟ್ಟುಕೊಳ್ಳಬಾರದು ಅಂತ ಹೇಳ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ಆಹಾರವಾಗಿ ಕೋಳಿಯನ್ನು ತಿಂತೀರಾ, ಆದರೆ ಆ ಕೋಳಿಯನ್ನು ಕೊಯ್ಯುವಾಗ ಅತ್ಯಂತ ಹರಿತವಾದ ಖಡ್ಗದಿಂದ, ಹರಿತವಾದ ಚಾಕುವಿನಿಂದ ಬಹಳ ಬೇಗ ಅದರ ಕತ್ತು ಅಗಲಿ ಹೋಗುವ ರೀತಿಯಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಆ ಕೆಲಸವನ್ನು ಮಾಡಬೇಕೆ ಹೊರತು ಅತ್ಯಂತ ದೊರಗಾದ ಚಾಕಿನಲ್ಲಿ ಅದಕ್ಕೆ ತೀವ್ರವಾದಿ ಕಷ್ಟ ಕೊಟ್ಟು ಅದನ್ನು ಕೊಲ್ಲಬಾರದು ಅಂತ ಹೇಳ್ತಾರೆ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಪ್ರತಿಯೊಂದನ್ನು ಕೂಡ ಅನ್ನಾಸು ಕಅಶ್ನಾನಿಲ್ ಮಿಶ್ಕ್, ಜನರ ಬಗ್ಗೆ ಹೇಳಿದ್ರು. ಜನರು ಅಂತ ಹೇಳಿದ್ರೆ ಯಾರು? ಯಾವ ಜಾತಿ, ಮತ, ಪಥ, ಪಕ್ಷ, ಪಂಗಡ, ದೇಶ, ಭಾಷೆ, ವೇಷ ಎಲ್ಲ ಬೇರೆಯಾಗಿರ್ಬೋದು, ಆದರೆ ಅಲ್ಲ, ಮನುಷ್ಯರು ಒಂದು ಬಾಚಣಿಕೆಯ ಹಲ್ಲುಗಳ ಹಾಗೆ. ಬಾಚಣಿಕೆಯ ಹಲ್ಲುಗಳು ಒತ್ತೊತ್ತಾಗಿದ್ದಾಗ ಮಾತ್ರ ಅದು ಉಪಯೋಗ ಬರ್ತದೆ. ಅದೇ ರೀತಿ ಮನುಷ್ಯ ಪರಸ್ಪರ ಒತ್ತೊತ್ತಾಗಿ ಬದುಕಬೇಕು. ಈ ರೀತಿಯ ಸುಂದರವಾದ ಸಾವಿರಾರು ಲಕ್ಷಾಂತರ ಸಂದೇಶಗಳಿದೆ. ಅವರು ಹೇಳಿದರು, ಅತ್ಯಂತ ಒಳ್ಳೆಯ ಸತ್ಕರ್ಮ ಯಾವುದು? ಮನುಷ್ಯನ ಮನಸ್ಸುಗಳಲ್ಲಿ ಸಂತೋಷವನ್ನು ಮೂಡಿಸುವುದು. ನಮ್ಮ ಕೆಲಸಗಳು ಮತ್ತೊಬ್ಬನಿಗೆ ಸಂತೋಷವನ್ನು ಕೊಡಬೇಕು, ನಮ್ಮ ನಡೆ ನಮ್ಮ ನುಡಿ ಮತ್ತೊಬ್ಬನಿಗೆ ಸಂತೋಷವನ್ನು ಕೊಡಬೇಕು. ಆಗ ಮಾತ್ರ ಅವ ನಿಜವಾದ ಮುಸ್ಲಿಂ ಆಗ್ತಾನೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅಲ್ಲಾಹನಿಗೆ ಅತ್ಯಂತ ಇಷ್ಟವಾದ ಕೆಲಸ ಯಾವುದು? ಅಲ್ಲಾಹನಿಗೆ ಅತ್ಯಂತ ಇಷ್ಟವಾದವರು ಯಾರು ಅಂತ ಕೇಳಿದಾಗ ಪ್ರವಾದಿಗಳು ಹೇಳ್ತಾರೆ, ಯಾರಿಂದ ಜನರಿಗೆ ಉಪಕಾರ ಇದೆ ಅವನೇ ಅಲ್ಲಾಹನಿಗೆ ಇಷ್ಟ. ಜನರಿಗೆ ಉಪಕಾರ ಬೇಕು. ದೊಡ್ಡ ಸೊಬಗನಾಗಿ ಹಜ್ ಮಾಡಿ, ಉಮ್ರಾ ಮಾಡಿ, ನಮಾಜ್ ಮಾಡಿ, ಬೇರೆ ಎಲ್ಲ ಆರಾಧನೆಯನ್ನು ಮಾಡಿ, ಆದರೆ ಮತ್ತೊಬ್ಬನಿಗೆ ಅವರಿಂದ ಉಪದ್ರ ಇದ್ದರೆ, ಮತ್ತೊಬ್ಬರ ಬಗ್ಗೆ ಅವರು ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಅವನು ಒಳ್ಳೆಯವನಲ್ಲ, ಅವನು ಕೆಟ್ಟವನು. ಒಂದು ಹೆಂಗಸಿನ ಬಗ್ಗೆ ಪ್ರವಾದಿಯವರಿಗೆ ಒಂದು ವರದಿ ಬರ್ತದೆ. ಒಂದು ಹೆಂಗಸು ಯಾವಾಗ ನೋಡಿದ್ರು ಉಪವಾಸ ಮಾಡ್ತಾಳೆ, ಯಾವಾಗ ನೋಡಿದ್ರು ನಮಾಜ್ ಮಾಡ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಆರಾಧನೆಯಲ್ಲಿ ತೊಡಗಿರುತ್ತಾಳೆ, ಆದರೆ ನಾಲಿಗೆ ಸರಿ ಇಲ್ಲ, ನೆರೆಮನೆಯವರಿಗೆ ಅವಳಿಂದ ಕಷ್ಟ. ಪ್ರವಾದಿ ಹೇಳ್ತಾರೆ, ಅವಳು ನರಕಕ್ಕೆ ಹೋಗ್ತಾಳೆ, ಅವಳು ಸ್ವರ್ಗಕ್ಕೆ ಹೋಗಲ್ಲ. ಆದ್ರಿಂದ ನನ್ನ ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಕೂಡ ನಾವು ನಮ್ಮ ಧರ್ಮಗಳನ್ನ ಕಲಿಬೇಕು. ಆ ಧರ್ಮದ ಸಂದೇಶಗಳನ್ನ ಜೀವನದಲ್ಲಿ ಪಾಲಿಸುವ ಮೂಲಕ ನಮ್ಮ ಧರ್ಮ ಯಾವುದು ಅಂತ ಹೇಳಿ ಜನರಿಗೆ ನಾವು ತೋರಿಸ್ಕೋಬೇಕು. ನಮ್ಮ ಪ್ರವಾದಿಗಳು ಯಾರು ಎನ್ನುವುದನ್ನು ನಮ್ಮ ನಡೆ ನುಡಿಗಳಲ್ಲಿ ನಾವು ತೋರ್ಬೇಕು, ನಮ್ಮ ವರ್ತನೆಗಳಲ್ಲಿ ತೋರ್ಬೇಕು. ಪ್ರವಾದಿಗಳು ಹೇಳ್ತಾರೆ, ನಿಮ್ಮ ನೆರೆಮನೆಯಲ್ಲಿ ಹಸಿದಿರುವಾಗ ನೀವು ಹೊಟ್ಟೆ ತುಂಬಿಸಿದರೆ ನೀವು ನನ್ನವರಲ್ಲ, ನನ್ನ ಜನ. ಪ್ರತಿಯೊಬ್ಬ ಮುಸಲ್ಮಾನನ ಅತ್ಯಂತ ದೊಡ್ಡ ಆಸೆ, ನಾನು ಪ್ರವಾದಿಯವ ಜನ ಆಗಬೇಕು. ಆ ಪ್ರವಾದಿಗಳು ಹೇಳ್ತಾರೆ, ನೆರೆಮನೆಯಲ್ಲಿ ಹಸಿದಿದ್ದರೆ ಅವ ಯಾವ ಜಾತಿಯಲ್ಲಿರಲಿ, ಯಾವ ಮತದವನಿರಲಿ, ಅವನ ಮನೆಯಲ್ಲಿ ಹಸಿದಿದೆ, ಮಕ್ಕಳು ಮನೆ ಮಂದಿ ಊಟಕ್ಕಿಲ್ಲದ ಹಸಿದಿದ್ದಾರೆ, ಆ ಸಂದರ್ಭದಲ್ಲಿ ನೀನು ಮನೆಯಲ್ಲಿ ಗಡದ್ದಾಗಿ ಬಿರಿಯಾನಿ ಉಂಡ್ರೆ ನೀನು ನನ್ನ ಜನ ಆಗುವುದಿಲ್ಲ. ಇಂತಹ ಒಂದು ಸಂದೇಶವನ್ನು ಅಳವಡಿಸಿಕೊಂಡು ನಾವು ಒಳ್ಳೆಯ ವ್ಯಕ್ತಿಗಳಾಗಿ ನಮ್ಮ ಮಾತುಗಳು ಒಳ್ಳೆದಿರಬೇಕು, ನಾವು ನೆರೆಯವರೊಂದಿಗೆ ನಮ್ಮ ವರ್ತನೆಗಳು ಚೆನ್ನಾಗಿರ್ಬೇಕು, ಸಮಾಜದೊಂದಿಗೆ ನಮ್ಮ ನಡೆನುಡಿಗಳು ಅತ್ಯಂತ ಉತ್ತಮವಾಗಿರಬೇಕು. ಆಗ ಪ್ರವಾದಿಗಳು ನಮ್ಮನ್ನು ಇಷ್ಟಪಡ್ತಾರೆ. ಅದು ನಮ್ಮ ಯಶಸ್ಸಿಗೆ ಅತ್ಯಂತ ದೊಡ್ಡ ದಾರಿಯಾಗ್ತದೆ. ಅಂತಹ ಒಂದು ಸುಂದರ ನಾಳೆಗಳಿಗಾಗಿ ನಾವು ಇವತ್ತು ಪ್ರತಿಜ್ಞೆಯನ್ನು ಮಾಡಬೇಕಾಗಬೇಕು. ಅಲ್ ಮದೀನಾ, ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ್ಯವಿಶ್ರಮಿಸಿರುವಂತಹ ಊರು ಅಲ್ ಮದೀನಾ. ಆ ಮದೀನಾ ಎಲ್ಲ ಜ್ಞಾನದ ಹೆಬ್ಬಾಗಿಲು. ಆದ್ದರಿಂದಲೇ ಅಲ್ ಮದೀನಾದ ಸಂಸ್ಥಾಪಕರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, ಅಲ್ಲಾಹು ಅವರಿಗೆ ಪಾರತ್ರಿಕವಾದ ಔನ್ನತ್ಯವನ್ನು ಅನುಗ್ರಹಿಸಲಿ.
ಅವರು ದೊಡ್ಡ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು. 30 ವರ್ಷಗಳಿಗಿಂತ ಹೆಚ್ಚಿನ ಕಾಲದಲ್ಲಿ ಈ ಪರಿಸರದ ಸಾವಿರಾರು ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕವಾದ ಶಿಕ್ಷಣವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕೊಡಿಸಲಿಕ್ಕೆ ಅವರು ಕಟ್ಟಿದ ಅಲ್ ಮದೀನಾಕ್ಕೆ ಅವರು ಇಟ್ಟ ಹೆಸರು ಅಲ್ ಮದೀನಾ. ಪ್ರವಾದಿಗಳೊಂದಿನ ಬಾಂಧವ್ಯದ ಸಂಸ್ಮರಣಾರ್ಥವಾಗಿ ಆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಆದ್ದರಿಂದ ಇವತ್ತು ಕಳೆದ 16 ವರ್ಷಗಳಿಂದಲೂ ಪ್ರವಾದಿಗಳ ಜನ್ಮ ಮಾಸಾಚರಣೆ ಸಂಭ್ರಮವನ್ನ ಜಗತ್ತಿನ ಮುಂದೆ ತಿಳಿಸುವುದಕ್ಕೆ ಬೇಕಾಗಿ ಇಂತಹ ಒಂದು ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳುತ್ತಾ ನಮ್ಮ ಮುಂದಿನ ಬದುಕು ಪ್ರವಾದಿಗಳ ಸಂದೇಶಗಳ ಒಂದು ಜೀವಂತ ಸ್ವರೂಪವಾಗಿ ಬದಲಾಗಲಿ ಎನ್ನುವ ಹಾರೈಕೆಯೊಂದಿಗೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲರಿಗೂ ಈದ್ ಮೀಲಾದಿನ ಶುಭಾಶಯಗಳೊಂದಿಗೆ ಜೈ ಹಿಂದ್, ಜೈ ಜಗತ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಸಂದೇಶಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಕೊಟ್ಟಂತಹ ಬಹುಮಾನ್ಯರಾದ ಸಿದ್ದಿಕ್ ಮೋಟುಗಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಇನ್ನೊಂದು ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ഹബീബായ മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ 1500ാമത്തെ ജന്മദിനം നമ്മുടെ മുന്നിൽ വരികയാണ്. പ്രവാചകർ സ്വല്ലല്ലാഹു അലൈഹി വസല്ലമ തങ്ങളുടെ ഏറ്റവും വലിയ ബഹുമാനം തന്നെ നമ്മുടെ ജീവിതത്തിൽ പല ബർത്ത്ഡേകളും നമ്മൾ ആഘോഷിച്ചിട്ടുണ്ട്, പല ജന്മദിനാഘോഷങ്ങളും നമ്മൾ ആഘോഷിച്ചിട്ടുണ്ട്. നമ്മുടെ റിലേഷനിൽപ്പെട്ട, നമ്മുടെ പരിചയത്തിൽപ്പെട്ട, നമ്മുടെ ഫ്രണ്ട്ഷിപ്പിൽപ്പെട്ട പലരുടെയും ബർത്ത്ഡേകൾ ആഘോഷിച്ചിട്ടുണ്ടെങ്കിലും ഒരു 1500ാമത്തെ ബർത്ത്ഡേ എന്ന രീതിയിൽ ഇന്ന് വരെ ഒരു രാജാക്കന്മാരുടെ, ഒരു രാഷ്ട്ര നേതാക്കളുടെ, അല്ലെങ്കിൽ വേറെ ഏതെങ്കിലും രൂപത്തിലുള്ള ഒരു വ്യക്തികളുടെ ജന്മദിനം നമ്മൾ കണ്ടിട്ടില്ല. അതുകൊണ്ട് തന്നെ എല്ലാ സൃഷ്ടികളിൽ നിന്നും വ്യത്യസ്തമായ മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ, ആ നബി സല്ലല്ലാഹു അലൈഹി വസല്ലമ തങ്ങളുടെ ജന്മദിനം വരുമ്പോ എല്ലാവർക്കും അതിൽ ആഘോഷമാണ്, എല്ലാവർക്കും അതിൽ സന്തോഷമാണ്. അതിൽ മുസ്ലിം എന്ന വ്യത്യാസം ഇല്ല, ഹൈന്ദവൻ എന്ന വ്യത്യാസം ഇല്ല, ക്രൈസ്തവൻ എന്ന വ്യത്യാസം ഇല്ല, മതമുള്ളവനോ മതമില്ലാത്തവനോ എന്ന വ്യത്യാസം ഇല്ല. പ്രവാചകർ സല്ലല്ലാഹു അലൈഹി വസല്ലമ തങ്ങൾ 23 വർഷം ഇവിടെ പ്രബോധന മേഖലയിൽ ഇവിടെ നിറഞ്ഞു നിന്നപ്പോ അവിടുത്തെ പ്രബോധന പ്രവർത്തനം കൊണ്ട് ഉപകാരപ്പെട്ടത് എല്ലാവർക്കുമാണ്. അതിൽ ജാതിയില്ല, അതിൽ മതമില്ല, അതിൽ വർഗമില്ല, അതിൽ ഭാഷയില്ല, അതിൽ ദേശമില്ല. എല്ലാത്തിൽ നിന്നും വ്യത്യസ്തമായി എല്ലാവർക്കും മനുഷ്യർ എന്ന രൂപത്തിൽ മനുഷ്യർ, ഇസ്ലാമിന്റെ ഖുർആനിന്റെ ഏറ്റവും വലിയ നിർദ്ദേശം തന്നെ മുസ്ലിം എന്ന് വിളിക്കുന്നതിന്റെ പകരം, അല്ലെങ്കിൽ വിശ്വാസികൾ എന്ന് വിളിക്കുന്നതിന്റെ പകരം കൂടുതലായി ഖുർആനിൽ വിളിക്കപ്പെട്ടത്, ഇസ്ലാമിന്റെ സന്ദേശമായി നമുക്ക് കേൾക്കപ്പെട്ടത് യാ അയ്യുഹന്നാസ്, മനുഷ്യർ എന്നാണ്. മനുഷ്യർ എന്ന് പറയുമ്പോ അതിൽ എല്ലാവരും ഉൾപ്പെടുന്നല്ലോ. അവർക്ക് ഭൗതിക ലോകത്ത് ഉപകാരപ്പെടുന്ന പ്രവർത്തനങ്ങൾ എന്തൊക്കെയുണ്ട് അത് മുഴുവനും ചെയ്യാനാണ് പ്രവാചകർ സ്വല്ലല്ലാഹു അലൈഹി വസല്ലം തങ്ങൾ നമ്മൾ കൽപ്പിച്ചത്. അക്രിം ജാറക വലൗ കാന കാഫിറ, നിന്റെ അയൽപക്കത്തുള്ളവൻ അവർക്ക് റെസ്പെക്ട് നൽകണം, അവർക്ക് ബഹുമാനം നൽകണം. ഇവിടെ രാജ്യ കാര്യദർശി ഉണർത്തിയതുപോലെ അവർ പട്ടിണി കിടക്കുമ്പോ അയൽപക്കത്തുള്ള മുസ്ലിമായ മുഹമ്മദാകുന്ന, ഇബ്രാഹിമാകുന്ന, മൂസയാകുന്ന നമ്മൾ നല്ല മന്തി കഴിക്കുമ്പോ, അല്ലെങ്കിൽ ബ്രോസ്റ്റഡ് കഴിക്കുമ്പോ, അല്ലെങ്കിൽ നല്ല നല്ല ഫുഡുകൾ കഴിക്കുമ്പോ അയൽപക്കത്തുള്ളവൻ അത് ജോസഫ് ആവട്ടെ, അത് രാമനാവട്ടെ, അത് സീതയാവട്ടെ, അത് ലക്ഷ്മിയാവട്ടെ, അവർ ദാഹിച്ച് അവശരാകുമ്പോ, അവർ വിശന്ന് വല്ലാത്ത രൂപത്തിൽ പ്രയാസപ്പെടുമ്പോ നമ്മൾ ഭക്ഷണം കഴിക്കുമ്പോ അത് നമ്മുടെ മതത്തിൽ മെമ്പർഷിപ്പ് എടുക്കാൻ പോലും യോഗ്യതയില്ലെന്നാണ് കാരുണ്യത്തിന്റെ പ്രവാചകനായ മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലം. അവസാനമായി ഒറ്റൊരു വാക്ക്, ഇസ്ലാമിന്റെ, നമ്മുടെ മതത്തിന്റെ, നമ്മുടെ എല്ലാ വിഷയങ്ങൾക്കും നമ്മൾ കാണുന്നത് തന്നെ റബ്ബുൽ ആലമീൻ, അല്ലാഹുവിനെ നമ്മൾ വിശേഷിപ്പിക്കുന്നത് എങ്ങനെയാണ്? ഈ ലോകം നിയന്ത്രിക്കുന്ന ജഗനിയന്താവായ പടച്ചറബിനെ നമ്മൾ വിശേഷിപ്പിക്കുന്നത് റബ്ബുൽ ആലമീൻ എന്നാണ്. റബ്ബുൽ മുസ്ലിമീൻ എന്ന് പറയുന്നതിന്റെ പകരം, അല്ലെങ്കിൽ വേറെ ഏതെങ്കിലും രീതിയിൽ പറയുന്നതിന്റെ പകരം റബ്ബുൽ ആലമീൻ,
ലോകരക്ഷിതാവ് എന്നതാണ്, ലോകത്തിനെ നിയന്ത്രിക്കുന്ന എന്നതാണ്. അതുപോലെ രണ്ടാമത്തെ വേർഡ് നമ്മൾ കാണുന്നത് റബ്ബുൽ ആലമീൻ എന്ന് പടച്ച റബ്ബിനെ കുറിച്ച് പറയുന്ന നമ്മൾ റഹ്മത്തുൽ ലിൽ ആലമീൻ, ഭൂമി ലോകത്തുള്ളവർക്ക് കാരുണ്യമായി മുഹമ്മദുർ റസൂലുള്ളാഹി. ആ രൂപത്തിലുള്ള കാരുണ്യത്തിന്റെ പ്രതീകമാണ് ഇന്നും നമ്മുടെ നാടുകളിലും രാജ്യങ്ങളിലും കണ്ടുകൊണ്ടിരിക്കുന്നത്. ആ സന്തോഷം, ആ സൗഹൃദം, ആ സാഹോദര്യം ഇനിയും ഒരുപാട് കാലം നമുക്ക് അനുഭവിക്കാൻ സന്തോഷത്തോടുകൂടെ ആ രൂപത്തിലുള്ള ജാതി മത വർഗ ഭാഷ വർണ്ണഭേദമന്യേ സന്തോഷത്തോടെ ജീവിക്കാനുള്ള ഒരു കാരണമായി അൽമദീന ഇസ്ലാമിക് സെന്ററിന്റെ നമ്മുടെ സ്ഥാപനത്തിന്റെ കീഴിലുള്ള ഈ മീലാദ് വിളംബര റാലിയും ഈ സംരംഭവും കാരണമാകട്ടെ എന്ന് മാത്രം അറിയിച്ചുകൊണ്ട് വാക്കുകൾക്ക് വിട. വസ്സലാമു അലൈക്കും വറഹ്മത്തുള്ളാഹി വബറകാതുഹു. ಧನ್ಯವಾದ. ಕಾರ್ಯಕ್ರಮ ಮುದರಿಸಾದ ಅಬ್ದುರಹ್ಮಾನ್ ಮರ್ಜೂಕಿ ಆಸನಿ ಅವರನ್ನು ನಾನು ಧನ್ಯವಾದಕ್ಕಾಗಿ ವಿವರಾದ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತങ്ങളുടെ 1500ನೇ ಜನ್ಮ ಮಾಸದ ಸ್ವಾಗತ ಓದಿಕೊಂಡಾಗಿದೆ. ನಾವಿಲ್ಲಿ ನಮ್ಮಿಂದ ಕಬೂಲ್ ಮಾಡಲಿ. ಇಲ್ಲಿ ಸೇರಿದಂತಹ, ಇಲ್ಲಿ ನಮ್ಮೊಂದಿಗೆ ಸಹಕರಿಸಿದ, ಶಬ್ದವನ್ನು ಆಲಿಸಿದ, ಅದೇ ರೀತಿಯಲ್ಲಿ ನಮಗೆ ತಂಪು ಪಾನೀಯಗಳನ್ನು, ಸಿಹಿ ತಿಂಡಿಗಳನ್ನು ನೀಡಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಇಲ್ಲಿಯ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಆರಕ್ಷಕ ವಿಭಾಗದ ಸಿಬ್ಬಂದಿಗಳಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಯಾತ್ರೆ, ನಮ್ಮ ರ್ಯಾಲಿ ಮುಂದುವರಿಯುತ್ತಿದೆ. ಇಲ್ಲಿಂದ ವಾಹನದ ಮೂಲಕ ತೆರಳಿ ತೋಡುಗೋಲಿ ಕ್ರಾಸ್ನಿಂದ ನಮ್ಮ ಯಾತ್ರೆ ಇನ್ಶಾಅಲ್ಲಾ ಮುಂದುವರಿಯುತ್ತದೆ. ಅಲ್ಲಿಯಾಗಿದೆ ನಮ್ಮ ಸಮಾರೋಪ ಸಮಾರಂಭ. ಎಲ್ಲರನ್ನೂ ಆ ಕಡೆಗೆ ಆಹ್ವಾನಿಸುತ್ತಾ ಇಲ್ಲಿಂದ ನಾವು ನಿರ್ಗಮಿಸುತ್ತಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.